ಪ್ರೈಸ್ ದ ಲಾರ್ಡ್. ರೋಮನರಿಗೆ ಬರೆದ ಪತ್ರ ಅಧ್ಯಾಯ 14 ವಚನ 23ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನುಮಾನದಿಂದ ಊಟ ಮಾಡುವವನು ದೇವರ ಮುಂದೆ ಅಪರಾಧಿಯಾಗುತ್ತಾನೆ, ಏಕೆಂದರೆ ಅವನು ವಿಶ್ವಾಸದ ಆಧಾರದ ಮೇಲೆ ವರ್ತಿಸುತ್ತಿಲ್ಲ. ವಿಶ್ವಾಸದ ಆಧಾರವಿಲ್ಲದೆ ಮಾಡುವುದೆಲ್ಲವೂ ಪಾಪವೆಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಎಷ್ಟೋ ಜನರಿಗೆ ತಿನ್ನುವಂತ ಊಟದಲ್ಲಿ ಅನೇಕ ಅನುಮಾನಗಳಿದೆ. ಈ ಊಟ ತಿಂದ್ರೆ ಈ ರೋಗ ಉತ್ಪತ್ತಿ ಆಗುತ್ತೆ, ಈ ಊಟ ತಿಂದ್ರೆ ಈ ರೋಗ ಜಾಸ್ತಿ ಆಗ್ಬಿಡುತ್ತೆ. ತಿನ್ನುವ ಆಸೆ ಇದ್ದರೂ, ಬಯಕೆ ಇದ್ದರೂ ಕೂಡ ಭಯದಲ್ಲಿ, ಆತಂಕದಲ್ಲಿ, ಅನುಮಾನದಲ್ಲಿ ಅವರ ಊಟವನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ಮಿತಿ ಮೀರಿದ ಭೋಜನ ದೇಹಕ್ಕೆ ಹಾನಿಕರ. ಆದರೆ ತಿನ್ನುವುದನ್ನ ಪ್ರೀತಿಯಿಂದ ಕಿಂಚಿತ್ ತಿಂದರೂ ಕೂಡ ಏನು ಆಗಲ್ಲ. ಯಾಕೆಂದ್ರೆ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಿನಲ್ಲಿ ನೀವು ವಿಷ ಪದಾರ್ಥಗಳನ್ನ ತಿಂದರೂ ಕುಡಿದರೂ ಹಾನಿಯೊಂದು ನಿಮಗೆ ಸಂಭವಿಸದು ಎಂಬುದಾಗಿ. ಆದ್ದರಿಂದ ನಾವು ದೇವರ ಮೇಲೆ ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು, ವಿಶ್ವಾಸದ ಆಧಾರದ ಮೇಲೆ ನಾವು ಊಟವನ್ನ ಮಾಡೋಣ. ದೇವರು ನಮಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ದೇವರಾಗಿದ್ದಾರೆ. ಅನುಮಾನ ಪಟ್ಟರೆ ಅನುಮಾನ ಪಟ್ಟಂತೆ ಆಗುತ್ತದೆ. ಅದರಿಂದ ಭಯ ಹುಟ್ಟಿದೊಡನೆ ಆಪತ್ತು ಬಂದೊದಗುತ್ತದೆ ಎಂಬುದಾಗಿ ಯೋಬನಿಗೆ ಬರೆದ ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಅನುಮಾನವಿಲ್ಲದೆ ಊಟ ಮಾಡೋಣ. ದೇವರು ಅದನ್ನ ಪವಿತ್ರೀಕರಿಸಿದ್ದಾರೆ, ಶುದ್ಧೀಕರಿಸಿದ್ದಾರೆ. ದೇವರು ನನಗೆ ಒಳ್ಳೆ ಆರೋಗ್ಯವನ್ನ ಕೊಡ್ತಾರೆ ಎಂಬ ನಂಬಿಕೆಯಲ್ಲಿ ನಾವು ತಿನ್ನುವಂತ ಊಟಗಳನ್ನ ಪ್ರೀತಿಯಿಂದ, ಅನುಮಾನವಿಲ್ಲದೆ ಸೇವಿಸೋಣ. ಪ್ರೈಸ್